ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮೂಲಕ ವಿದ್ಯಾವಾಹಿನಿ ವೆಬ್ಸೈಟಲ್ಲಿ ಈಗಾಗಲೇ ರಸಪ್ರಶ್ನೆ ಸ್ಪರ್ಧೆಗೆ ಶಾಲಾ ಹಂತದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದಂತಹ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದೀರಿ. ನೋಂದಾಯಿಸಿಕೊಂಡಂತಹ ವಿದ್ಯಾರ್ಥಿಗಳು ತಾಲೂಕು ಹಂತದ ಸ್ಪರ್ಧೆಯಲ್ಲಿ ಭಾಗವಹಿಸುವುದಕ್ಕಿಂತ ಪೂರ್ವದಲ್ಲಿ ಅಭ್ಯಾಸ ರಸಪ್ರಶ್ನೆಯನ್ನು ಆಡೋದಕ್ಕೆ ವೆಬ್ಸೈಟ್ನಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೇಗೆ ಅಭ್ಯಾಸ ರಸಪ್ರಶ್ನೆಯನ್ನು ಆಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಮ್ಮ ಮೊಬೈಲಲ್ಲಿ ಒಂದು ಸರ್ಚ್ ಇಂಜಿನ್ಗೆ ಹೋಗಿ ನಾವು ವಿದ್ಯಾವಾಹಿನಿ ವೆಬ್ ಅಡ್ರೆಸ್ಸನ್ನು ಹೊಡಿಬೇಕಾಗುತ್ತೆ. ನನ್ನ ಮೊಬೈಲಲ್ಲಿ ಗೂಗಲ್ ಕ್ರೋಮ್ ಇದೆ, ಇಲ್ಲಿ ಕಾಣ್ತಾ ಇದೆ. ಗೂಗಲ್ ಕ್ರೋಮನ್ನು ನಾನು ಕ್ಲಿಕ್ ಮಾಡ್ತೀನಿ. ಗೂಗಲ್ ಕ್ರೋಮಲ್ಲಿ ಇಲ್ಲಿ ಸರ್ಚ್ ಬಾರಲ್ಲಿ ನಾನು ವಿದ್ಯಾವಾಹಿನಿ ಪೋರ್ಟಲ್ ಅನ್ನೋದನ್ನು ಟೈಪ್ ಮಾಡಿದೆ. ಈ ರೀತಿ ವಿದ್ಯಾವಾಹಿನಿಯ ವೆಬ್ ಅಡ್ರೆಸ್ಸು ಬಂತು. ಮತ್ತು ಇಲ್ಲಿ ವಿದ್ಯಾವಾಹಿನಿ ಅನ್ನೋದನ್ನು ಕ್ಲಿಕ್ ಮಾಡ್ತೀನಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ನೇರವಾಗಿ ಇಲ್ಲಿ ನಮಗೆ ಕಾಣ್ತಾ ಇರ್ತಕ್ಕಂತಹ ರಸಪ್ರಶ್ನೆ ಸ್ಪರ್ಧೆ ಕ್ವಿಜ್ ಕಾಂಪಿಟೇಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಾನೀಗ ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಅದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಬರುತ್ತೆ. ಮತ್ತು ಇಲ್ಲಿ ನಾವು ರಸಪ್ರಶ್ನೆ ಅನ್ನೋದು ಕ್ವಿಜ್ ಕಾಂಪಿಟೇಷನ್ ಅನ್ನೋದನ್ನು ಮತ್ತೆ ಕ್ಲಿಕ್ ಮಾಡಬೇಕು. ಮತ್ತೆ ನಾನು ಅದನ್ನು ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈಗ ಇಲ್ಲಿ ಮೇಲ್ಗಡೆ ರಸಪ್ರಶ್ನೆ ಸ್ಪರ್ಧೆ ಅಂತಂದೇಳಿ ಒಂದು ಆಪ್ಷನ್ಸ್ ಇದೆ. ಆ ಆಪ್ಷನ್ಸನ್ನು ನಾವು ಕ್ಲಿಕ್ ಮಾಡಬೇಕು. ನಾನೀಗ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈಗ ಇಲ್ಲಿ ರಸಪ್ರಶ್ನೆ ಮತ್ತು ಆಯ್ಕೆ ಮಾಡಿ ಅಂತ ಇದೆ ನೋಡಿ. ಈಗ ಆಲ್ರೆಡಿ ಟ್ರಯಲ್ ರೌಂಡ್ ಇದೆ, ಬ್ಲಾಕ್ ಮಟ್ಟದ ಸುತ್ತು ಅಂತಂದೇಳಿ 2 ಆಪ್ಷನ್ಸ್ ಇದ್ದಾವೆ. ನೀವೀಗ ಆಡಬೇಕಾಗಿರೋದು ಟ್ರಯಲ್ ರೌಂಡು. 15ನೇ ತಾರೀಕಿದ್ದ ನಿಮಗೆ ಬ್ಲಾಕ್ ಮಟ್ಟದ ಸುತ್ತು ಇರುತ್ತೆ. ಸೊ ಸದ್ಯ ಈಗ ಟ್ರಯಲ್ ರೌಂಡು ಡಿಫಾಲ್ಟ್ ಆಗಿರುತ್ತೆ. ಇಲ್ಲಿ ಮಗುವಿನ SATS ನಂಬರನ್ನು ಹಾಕಿಬಿಟ್ಟು ಆನಂತರ ಇಲ್ಲಿ ವಿದ್ಯಾರ್ಥಿಯ ಪಾಸ್ವರ್ಡನ್ನು ಹಾಕಿಬಿಟ್ಟು ಸಲ್ಲಿಸು ಅನ್ನೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮನ್ನು ಒಳಗಡೆ ಕರ್ಕೊಂಡು ಹೋಗುತ್ತೆ. ಆಗ ಅಲ್ಲಿ ಸ್ಟಾರ್ಟ್ ಕ್ವಿಜ್ ಅಂತಂದೇಳಿ ಒಂದು ಆಪ್ಷನ್ಸ್ ಇರುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ 15 ನಿಮಿಷದ ಟೈಮು ರನ್ನಿಂಗ್ ಆಗ್ತಾ ಇರುತ್ತೆ. ಜೊತೆಗೆ ನೀವು ಒಂದೊಂದೇ ಪ್ರಶ್ನೆಗೆ ಆನ್ಸರ್ ಮಾಡ್ತಾ ಮುಂದಕ್ಕೆ ಹೋದರೆ ನಿಮಗೆ 30 ಪ್ರಶ್ನೆಗಳು ಅಲ್ಲೇ ರ್ಯಾಂಡಮ್ ಆಗಿ ಶೋ ಆಗ್ತಾ ಹೋಗ್ತವೆ. ಇದೇ ರೀತಿ ನೀವು 15ನೇ ತಾರೀಕಿಂದ ಪ್ರಾರಂಭ ಆಗ್ತಕ್ಕಂತಹ ತಾಲೂಕು ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲೂ ಕೂಡ ಇಲ್ಲಿ ರಸಪ್ರಶ್ನೆ ಸುತ್ತು ಆಯ್ಕೆ ವಿಭಾಗಕ್ಕೆ ಹೋಗಿ ಬ್ಲಾಕ್ ಮಟ್ಟದ ಸುತ್ತು ಅನ್ನೋದನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ SATS ಸಂಖ್ಯೆಯನ್ನು ಇಲ್ಲಿ ಹಾಕಿ, ನಿಮ್ಮ ಪಾಸ್ವರ್ಡನ್ನು ಇಲ್ಲೇ ಹಾಕಿ, ಅದ್ರ ಜೊತೆಗೆ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಪಾಸ್ವರ್ಡನ್ನು, ನಿಮ್ಮ ಶಾಲೆಯ ಲಾಗಿನ್ನಿನ ಪಾಸ್ವರ್ಡನ್ನು ಇಲ್ಲಿ ಹಾಕಿಬಿಟ್ಟು ಸಲ್ಲಿಸು ಅನ್ನೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ನೀವು ಕ್ವಿಝನ್ನು, ತಾಲೂಕು ಮಟ್ಟದ ಕ್ವಿಝನ್ನು ನೇರವಾಗಿ ಆಡ್ಬೋದು. ಧನ್ಯವಾದಗಳು.